ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ದೆಹಲಿಯಲ್ಲಿ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ನನ್ನ ಸ್ಪರ್ಧೆಯ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮಂತಹ ನಾಯಕಿ ಪಕ್ಷಕ್ಕೆ ಬೇಕು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿರುವಂತಹದ್ದು. ನಿಶ್ಚಿಂತೆಯಾಗಿರಿ ಅಂತೇಳಿ ನಡ್ಡಾ ಅವರು ಭರವಸೆಯ ಮಾತುಗಳನ್ನಾಡಿದ್ದಾರಂತೆ. ನಡ್ಡಾ ಭೇಟಿ ಬಳಿಕ ಸುಮಲತಾ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾದ ನಂತರ ಸುಮಲತಾ ಅವರು ಮಾತನಾಡಿದ್ದಾರೆ. ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾನೇ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ. ಸುಮಲತಾ ಅಂಬರೀಶ್ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ತದನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಆದಂತಹ ಸಂಭಾಷಣೆ, ಚರ್ಚೆ, ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಸುಮಲತಾ ಅಂಬರೀಶ್ ಅವರ ನಡೆ ಏನಾಗಿರುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ JDS ಪಕ್ಷದ ಒಬ್ಬರು ಅಖಾಡಕ್ಕಿಳಿಯುವಂತಹ ಸಾಧ್ಯತೆ. ಇನ್ನು ಚಿಕ್ಕಬಳ್ಳಾಪುರದಿಂದಲೂ ಕೂಡ ಸುಮಲತಾ ಸ್ಪರ್ಧೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾನೇ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಅದನ್ನು ನಾನು ಶೇರ್ ಮಾಡ್ತೀನಿ. ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸೊ ಹಾಗಾಗಿ ನೀವು ಈ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡೋದು ಅನ್ನುವಂಥದ್ದು ಈಗ JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ. ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು. ಮಂಡ್ಯದಲ್ಲಿ ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂತ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಮೀಡಿಯಾ ಅಲ್ಲಿ ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನ ನೋಡ್ತಾ